ದೇಶೀಯ ರಕ್ಷಣಾ ಎಲೆಕ್ಟ್ರಾನಿಕ್ ಸಾಮರ್ಥ್ಯ ವೃದ್ಧಿಗೆ ಬಿಇಎಲ್ ಮತ್ತು ಸಾಸ್ಮೋಸ್ ನಡುವೆ ಕಾರ್ಯತಂತ್ರದ ಒಪ್ಪಂದ. ನೌಕಾ ರಾಡಾರ್ ಸಂವಹನ ಜಾಲಕ್ಕಾಗಿ ಸಾಸ್ಮೋಸ್ ತಂಡ ಕೇವಲ 6 ತಿಂಗಳಲ್ಲಿ ಅಭಿವೃದ್ಧಿಪಡಿಸಿ ಅರ್ಹತೆ ಪಡೆದ ಮಿಷನ್ ಕ್ರಿಟಿಕಲ್ ಸಬ್ ಸಿಸ್ಟಮ್ ಅನ್ನು ಸಮಾರಂಭದಲ್ಲಿ ಪ್ರದರ್ಶಿಸಲಾಯಿತು. ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಧೀನದ ನವರತ್ನ ಸಾರ್ವಜನಿಕ ಉದ್ಯಮ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ರಕ್ಷಣಾ ಇಂಟರ್ ಕನೆಕ್ಟ್ ಪರಿಹಾರಗಳ ತಯಾರಿಕಾ ಸಂಸ್ಥೆ ಸಾಸ್ಮೋಸ್ ಎಚ್ಇಟಿ ಟೆಕ್ನಾಲಜೀಸ್ ಲಿಮಿಟೆಡ್ ನಡುವೆ ಕಾರ್ಯತಂತ್ರದ ಸಹಭಾಗಿತ್ವ ಏರ್ಪಟ್ಟಿದೆ. ಸ್ವದೇಶಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಉದ್ದೇಶದ ಈ ತಿಳಿವಳಿಕಾ ಒಪ್ಪಂದವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ಬಿಇಎಲ್ ಸಿಎಂಡಿ ಮನೋಜ್ ಜೈನ್ ಮತ್ತು ಸಾಸ್ಮೋಸ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಎಚ್.ಜಿ. ಚಂದ್ರಶೇಖರ್ ವಿನಿಮಯ ಮಾಡಿಕೊಂಡರು. ನೌಕಾ ರಾಡಾರ್ ಸಂವಹನ ಜಾಲಕ್ಕಾಗಿ ಸಾಸ್ಮೋಸ್ ತಂಡವು ಕೇವಲ 6 ತಿಂಗಳಲ್ಲಿ ಅಭಿವೃದ್ಧಿಪಡಿಸಿ ಅರ್ಹತೆ ಪಡೆದ ಮಿಷನ್ ಕ್ರಿಟಿಕಲ್ ಸಬ್ ಸಿಸ್ಟಮ್ ಅನ್ನು ಈ ಸಂದರ್ಭದಲ್ಲಿ ಪ್ರದರ್ಶಿಸಲಾಯಿತು. ಈ ಒಪ್ಪಂದದಡಿ ಬಿಇಎಲ್ ಮತ್ತು ಸಾಸ್ಮೋಸ್ ಸಂಸ್ಥೆಗಳು ರಕ್ಷಣಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇಂಟಿಗ್ರೇಟೆಡ್ ಮತ್ತು ನಿಖರ ಉತ್ಪಾದನೆಯಲ್ಲಿ ತಮ್ಮ ಪರಿಣಿತಿಯನ್ನು ಒಗ್ಗೂಡಿಸಲಿವೆ. ಈ ಸಹಭಾಗಿತ್ವದ ಕುರಿತು ಮಾತನಾಡಿದ ಬಿಇಎಲ್ ಸಿಎಂಡಿ ಮನೋಜ್ ಜೈನ್, ಬಿಇಎಲ್ ದೇಶ ಮೊದಲು ಎಂಬ ಧ್ಯೇಯದೊಂದಿಗೆ ಸಮರ್ಥ ಭಾರತೀಯ ಕೈಗಾರಿಕಾ ಸಂಸ್ಥೆಗಳೊಂದಿಗೆ ತನ್ನ ಸಹಭಾಗಿತ್ವವನ್ನು ವಿಸ್ತರಿಸುತ್ತಿದೆ. ಸಾಸ್ಮೋಸ್ನೊಂದಿಗಿನ ಈ ಒಪ್ಪಂದವು ರಕ್ಷಣಾ ವೇದಿಕೆಗಳ ನಿರ್ಣಾಯಕ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿ ಮತ್ತು ಇಂಟರ್ ಕನೆಕ್ಟ್ ಪರಿಹಾರಗಳ ದೇಶೀಯ ಉತ್ಪಾದನೆಯನ್ನು ಗಟ್ಟಿಗೊಳಿಸುವುದಲ್ಲದೆ ಜಾಗತಿಕ ರಫ್ತು ಮಾರುಕಟ್ಟೆಗೂ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದರು. ಸಾಸ್ಮೋಸ್ ಎಚ್ಇಟಿ ಟೆಕ್ನಾಲಜೀಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎಚ್.ಜಿ. ಚಂದ್ರಶೇಖರ್ ಮಾತನಾಡಿ, ಬಿಇಎಲ್ನೊಂದಿಗಿನ ಈ ಕಾರ್ಯತಂತ್ರದ ಒಪ್ಪಂದವು ರಕ್ಷಣಾ ಅನ್ವಯಿಕೆಗಳಿಗಾಗಿ ನಂಬಿಕಾರ್ಹ ಉತ್ಪಾದನಾ ಪಾಲುದಾರರಾಗಿ ನಮ್ಮ ಸ್ಥಾನವನ್ನು ಬಲಪಡಿಸಿದೆ. ರಕ್ಷಣಾ ಕಾರ್ಯತಂತ್ರಗಳ ಬೇಡಿಕೆಗಳನ್ನು ಪೂರೈಸಲು ನಿಖರ ಇಂಜಿನಿಯರಿಂಗ್, ಗುಣಮಟ್ಟ ಮತ್ತು ಸ್ಕೇಲೆಬಲ್ ಉತ್ಪಾದನೆಯತ್ತ ನಾವು ಗಮನ ಹರಿಸಲಿದ್ದೇವೆ ಎಂದರು. Historic moment for BEL and of course for SASMOS that we have signed an MOU for working together for cutting edge technology development as well as for the present solutions, how to provide more and more indigenous solutions for present solutions. So our MOU covers present and future, and of course based on our past experience of working together. So both the organizations have very good understanding, and that's why we have listed out so many possible areas of cooperation between both the companies, and we have already started working on that also. So this is one of the fastest MOU which we have signed in less than a month time, and we have started working for how to make this MOU really a practical MOU and realizable MOU in this financial year itself. So by before 31st March itself we are going to have some big programs working under the overall umbrella of this MOU, and my best wishes to both the teams so that we can work together in a collaborative fashion and develop some niche technology products and solutions for our companies and for our country. The overall solution itself, because of the mutual strengths of both the companies, we are working mainly for our defense related solutions, whether it is related to the cutting edge technology like photonics or later on quantum technologies, or some of the solutions where we have obsolescence management and other type of challenges being faced for tanks and other applications. ಕೊಲಾಬ್ರೇಷನ್ ನಮ್ಮ ಸ್ಯಾಸ್ಮಾಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಿಂದ ಆಗಿರೋದು ಒಂದು ಹಿಸ್ಟಾರಿಕ್ ಮೂಮೆಂಟು, ಮತ್ತು ಆ್ಯಕ್ಚುಲಿ ಇದರಿಂದ ಒಂದು ಒಳ್ಳೆ ಮೈಲ್ ಸ್ಟೋನ್ ಏನು ಅಚೀವ್ ಮಾಡ್ತಿದ್ದೀವಿ ಅಂದರೆ ಪ್ರೈವೇಟ್ ಪಬ್ಲಿಕ್ ಕಂಪನಿಯಿಂದ ಮುಂದಿನ ಆಗಬೇಕಾಗಿರುವಂಥ ತಾಂತ್ರಿಕತೆ ರಿಕ್ವೈರ್ಮೆಂಟ್ಸ್ ಇರೋದಂಥ ಈ ಒಂದು ಭಾರತದ ಈ ಡಿಫೆನ್ಸ್ ರಿಕ್ವೈರ್ಮೆಂಟ್ಸ್ಗೆ ನಮಗೆ ಹೈ ಸ್ಪೀಡಲ್ಲಿ ಯಾವ ಥರ ನಮ್ಮ ಟೆಕ್ನಾಲಜಿನ ನಮ್ಮ ಸ್ವಾವಲಂಬಿಕವಾಗಿ ಇರುವಂಥ ಟೆಕ್ನಾಲಜಿಗಳನ್ನ ಬಿಲ್ಡ್ ಮಾಡಿ ಒಳ್ಳೆ ಪ್ರೋಗ್ರಾಮ್ಗಳನ್ನ ಕೊಟ್ಟು ಇದನ್ನು ಎಕ್ಸ್ಪೋರ್ಟಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಒಳ್ಳೆಯ ದಿನ ಇವತ್ತು. ಇದು ಶುರುವಾಗಿದೆ ಈ ಹೆಜ್ಜೆ. ಆಗಲೇ ಮನೋಜ್ ಜೈನ್ ಅವರು ಹೇಳಿದಾಗೆ ನಮ್ಮನ್ನು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀವಿ. 3-4 ಪ್ರಾಜೆಕ್ಟ್ಗಳನ್ನ ಯಾವುದನ್ನು ನಾವು ಸಿಂಥಸೈಸ್ ಮಾಡಿ ತೊಗೊಂಡೋಗಿ ಇನ್ನು ನೆಕ್ಸ್ಟ್ ಟೈಮ್ನಲ್ಲಿ ನಾವು ಮಾಡಬೇಕು ಅಂತ. ಸೊ ಇದಕ್ಕೆಲ್ಲದಕ್ಕೂ ನಮ್ಮ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಇಂಪೋರ್ಟನ್ನು ಕಮ್ಮಿ ಮಾಡಿ
ಇಂಡಿಜಿನೈಸೇಷನ್ನ ಜಾಸ್ತಿ ಮಾಡಿ ಮತ್ತು ನಮ್ಮ ಎಲ್ಲ ಇಕೋಸಿಸ್ಟಮ್ ಸ್ಯಾಸ್ಮಾಸ್ 20 ವರ್ಷದಲ್ಲಿ ಮತ್ತು ಬೆಲ್ ಒಂದು 60-80 ವರ್ಷದಲ್ಲಿ ಅವರು ಮಾಡಿರುವಂಥ ಆ್ಯಕ್ಚುಲಿ ಐ ಥಿಂಕ್ ಡೆವಲಪ್ಮೆಂಟ್ ಆಫ್ ಪೀಪಲ್, ಡೆವಲಪ್ಮೆಂಟ್ ಆಫ್ ವೆಂಡರ್ಸ್ ಇದನ್ನೆಲ್ಲ ನೋಡಿದ್ರೆ ಇದೆರಡು ಕಾಂಬಿನೇಷನ್ನು ಈ ನಮ್ಮ ಪ್ರಾಡಕ್ಟ್ಗಳನ್ನ ನಾವೇನು ಡೆವಲಪ್ ಮಾಡ್ತೀವಿ ಕ್ವಾಂಟಮ್ ಟೆಕ್ನಾಲಜಿಲಾಗಲಿ, ಫೋಟಾನಿಕ್ಸಲ್ಲಾಗಲಿ ಅಥವಾ ಆ್ಯಕ್ಚುಲಿ ಫೈಬರ್ ಆಪ್ಟಿಕ್ಸಲ್ಲಾಗಲಿ, ಪ್ಲಸ್ ನಮ್ಮ ಎಲೆಕ್ಟ್ರಾನಿಕ್ಸ್ ರಿಕ್ವೈರ್ಮೆಂಟ್ಸ್ ಯಾವುದಕ್ಕೆ ನಮ್ಮಲ್ಲಿ ಈಗ ಇಂಪೋರ್ಟ್ ಮಾಡ್ತಿದ್ದೀವಿ ಅದನ್ನೆಲ್ಲನೂ ನಾವು ಲೋಕಲೈಸ್ ಮಾಡೋದಾಗಲಿ ಅವರು 80% ಮಾಡಿದ್ರೆ, ಸ್ಯಾಸ್ಮಾಸ್ನಂತಹ ಕಂಪ್ನಿ ಒಂದು 20%ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲಿ ಸ್ಪೀಡ್ ಬರುತ್ತೆ ಮತ್ತು ಅದರಲ್ಲಿ ನಮ್ಮ ಇಡೀ ಇಕೋಸಿಸ್ಟಮ್ ಡೆವಲಪ್ ಆಗುತ್ತೆ ಮತ್ತು ಇಡೀ ಕಂಪನಿಗೆ, ಇಡೀ ಕಂಟ್ರಿನಲ್ಲಿರುವಂಥ ಎಲ್ಲ ಥರ ಕಂಪನಿಗಳಿಗೂ ಉತ್ತೇಜನ ಸಿಗುತ್ತೆ. ಇದು ಸ್ಯಾಸ್ಮಾಸ್ಗೆ ಮಾತ್ರ ಅಲ್ಲ, ಇದು ಸುಮಾರು ಕಂಪನಿಗಳು ಇದರಿಂದ ಉತ್ತೇಜನ ಪಡೆದು ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅದನ್ನೇ ಈಗ ಮನೋಜ್ ಜೈನ್ ಅವರು ಹೇಳಿದ್ರು. ಇವತ್ತಿನ ಪರಿಸ್ಥಿತಿನಲ್ಲಿ ಒಂದನ್ನು ನಾವು ಎಲ್ಲರಿಗೂ ಹೇಳಬೇಕು ಅಂದರೆ ಇಡೀ ಇಂಡಿಯಾದಲ್ಲಿ ಪಬ್ಲಿಕ್ ಸೆಕ್ಟರ್ಸಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಕಂಪನಿ ಈ ಒಳ್ಳೆಯ ಸ್ಪೀಡ್ನಲ್ಲಿ ಕೆಲಸ ಮಾಡಿ ಪಬ್ಲಿಕ್ ಪ್ರೈವೇಟ್ ಕಾರ್ಪೊರೇಷನ್ಗಳನ್ನ ಸೇರಿಸಿ ಕನ್ಸಾರ್ಷಿಯಮ್ ಅಪ್ರೋಚ್ನಲ್ಲಿ ಕಂಟ್ರಿಯನ್ನು ಮುಂದೆ ತೊಗೊಂಡು ಹೋಗಬೇಕು. ನಮ್ಮದಾದಂಥ ಆ್ಯಕ್ಚುಲಿ ಬೌಂಡ್ರಿಗಳನ್ನೆಲ್ಲನೂ ಕಮ್ಮಿ ಮಾಡಿ ಎಲ್ಲನೂ ಆ್ಯಕ್ಚುಲಿ 1+1 11 ಆಗಬೇಕು ಅನ್ನೋದನ್ನು ಆ್ಯಕ್ಚುಲಿ ಭಾಳವಾಗಿ 1 ತಿಂಗಳಾಗಿರುವಂಥ ಈ ಒಂದು MOU ಮತ್ತು ಅದರಿಂದ ನಾಟ್ MOU ಮಾತ್ರ ಅಲ್ಲ, ಅದರ ಮುಂದಿನ ಆ್ಯಕ್ಚುಲಿ ಹೆಜ್ಜೆಗಳು ಇದನ್ನು ನೋಡಿದ್ರೆ ಈ ಥರ ಲೀಡರ್ಶಿಪ್ನಲ್ಲಿ ಮತ್ತು ಈ ಥರ ಒಂದು ಗೌರ್ನಮೆಂಟಿನ ಸಹಕಾರದಲ್ಲಿ ನಮ್ಮಗಳಿಗೆ ಪ್ರೈವೇಟ್ ಕಂಪ್ನಿಗಳಿಗೆ ತುಂಬಾ ಆದ್ಯತೆಗಳನ್ನ ಕೊಡ್ತಿದ್ದಾರೆ. ಈ ಆದ್ಯತೆಗಳಿಂದಾಗಿ ಈ ಕಂಪ್ನಿಗಳು ಎಲ್ಲವೂ ಬೆಳೆಯುತ್ತವೆ ಮತ್ತು ನಮ್ಮಲ್ಲಿರೋ ಟೆಕ್ನಾಲಜಿ ಪೀಪಲ್, ಇಂಜಿನಿಯರ್ಸು ಇವರು ಎಲ್ಲರೂ ಬೆಳೀತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಆ್ಯಕ್ಚುಲಿ ಹೆಜ್ಜೆ ತೊಗೊಂಡಿದ್ದೀವಿ. ಇದು ಆಗುತ್ತೆ.